ಇತ್ತೀಚೆಗೆ 80 ವರ್ಷಗಳ ಹೊಸಲು ದಾಟಿದ ವೈದೇಹಿಯವರ ಮೊದಲ ಸಂಕಲನ ಬಂದದ್ದು ಮರಗಿಡ ಬಳ್ಳಿ 1979ನೇ ಇಸ್ವಿನಲ್ಲಿ. ಆ ವೇಳೆಗಾಗಲೇ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಹುಟ್ಟು ಆಗಿತ್ತು. ನವ್ಯ ಸಾಹಿತ್ಯದ ಬಹಳ ಮುಖ್ಯವಾದ ಕೃತಿಗಳು ಬಂದಿದ್ದವು. ಅಷ್ಟೇ ಅಲ್ಲ, ಅವರ ಸಮಕಾಲೀನ ಲೇಖಕಿಯಾದ ಕನ್ನಡದ ಕಥೆಗಾರ್ತಿಯರಲ್ಲಿ ಮುಖ್ಯರಾದ ವೀಣಾ ಶಾಂತೇಶ್ವರ್ ಅವರ ಬರವಣಿಗೆ ಸಾಕಷ್ಟು ಬಂದಿತ್ತು. ಇಂಥ ಕಾಲದಲ್ಲಿ ವೈದೇಹಿಯಾಗಿ ಕಾಣಿಸಿಕೊಂಡ ಜಾನಕಿ ಶ್ರೀನಿವಾಸಮೂರ್ತಿಯವರು ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಅಧ್ಯಾಯಗಳನ್ನು, ಹೊಸ ಆಯಾಮಗಳನ್ನು ಸೇರಿಸಿದ್ರು ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚಿನ ಅನುಮಾನವೇನೂ ಇಲ್ಲ. ಅವರು ಯಾವುದೇ ಒಂದು ಇಂಟೆಲೆಕ್ಚುಯಲ್ ಅನ್ನಬಹುದಾದ ವಾದದ ಬಗ್ಗೆ ಹೆಚ್ಚು ಮಾತಾಡದೆ ಆ ವಾದದ ಹುರುಳು ತಿರುಳುಗಳನ್ನು ತಮ್ಮ ಬರವಣಿಗೆಯಲ್ಲಿ ತೆರೆದುಕೊಟ್ಟವರು. ಹಾಗೆ ತೆರೆದುಕೊಡೋದು ಅಂತಂದರೆ ಅದುವರೆಗೆ ಕಾಣದೆ ಉಳಿದಿದ್ದ ಹೊಸ ಲೋಕಗಳನ್ನು ಕಟ್ಟಿಕೊಡೋದು. ಈ ಹೊಸ ಲೋಕಗಳನ್ನು ಕಟ್ಟಿಕೊಡೋದು ಅಂದರೆ ಆ ಹೊಸ ಲೋಕ ಕುಟುಂಬ ಜೀವನದಲ್ಲಿ, ಸಮಾಜ ಜೀವನದಲ್ಲಿ ಈಗಾಗಲೇ ಇರತಕ್ಕಂಥದ್ದು, ಕಾಣದೆ ಉಳಿದಿರುವಂಥದ್ದು. ಆದರೆ ಅದರ ಜೊತೆಗೆ ಕಾಣುವ ಇನ್ನೊಂದು ಹೊಸ ಲೋಕ ಅಂದರೆ ಆ ಒಂದು ಸನ್ನಿವೇಶದಲ್ಲಿ ಬದುಕ್ತಾ ಇರತಕ್ಕಂಥ ಪಾತ್ರಗಳ ಅಂತರಂಗದ ಅನಿಸಿಕೆಗಳ, ಅನುಭವಗಳ, ತಕರಾರುಗಳ, ತಲ್ಲಣಗಳ ಪ್ರತಿಭಟನೆಯ ಲೋಕ ಇದೆಯಲ್ಲ, ಅದನ್ನು ಮಾತಾಗಿ ಕಟ್ಟಿಕೊಡುವುದರ ಮೂಲಕ ಕಾಣಿಸ್ಕೊಳ್ತಕ್ಕಂಥ ಅಂತರಂಗದ ಹೊಸ ಲೋಕ. ಈ ಬಹಿರಂಗದ ಹೊಸ ಲೋಕ, ಅಂತರಂಗದ ಹೊಸ ಲೋಕ ಎರಡನ್ನೂ ಕಟ್ಟಿಕೊಡೋಕ್ಬೇಕಾದಂಥ ಭಾಷಿಕವಾದ, ಕಲ್ಪನಾತ್ಮಕವಾದ ಪರಿಕರಗಳನ್ನು ರೂಪಿಸಿಕೊಳ್ಳೋದು ಒಬ್ಬ ಲೇಖಕಿಯ ಮುಖ್ಯ ಜವಾಬ್ದಾರಿ ಆಗುತ್ತೆ. ಲೇಖಕಿಯರಿಗೆ, ಅದರಲ್ಲೂ ಕಳೆದ ಶತಮಾನದ ಕೊನೆಯ ಕಾಲು ಭಾಗದಲ್ಲಿ ಬರೆಯೋದಕ್ಕೆ ಶುರು ಮಾಡಿದ ಲೇಖಕರಿಗೆ ಆಗಲೇ ಮಹಿಳೆಯರ ಕಥಾ ಸಾಹಿತ್ಯದ ಒಂದು ಪರಂಪರೆ ಇತ್ತು ಅನ್ನೋದನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ. ಅದು ಕೊಡಗಿನ ಗೌರಮ್ಮ, ತ್ರಿವೇಣಿ ಮುಂತಾದ ಲೇಖಕಿಯರಿಂದ ಹೊಸ ಆಯಾಮಗಳನ್ನು ಕಳೆದುಕೊಂಡಂಥ ಕಥೆಗಳ ಪರಂಪರೆ ಇದು. ಪ್ರಗತಿಶೀಲ ಲೇಖಕರಿಗಿಂತ ಭಿನ್ನವಾಗಿ ಅದನ್ನು ಮೀರಿದ್ದರೂ ಕೂಡ ಸಂಪೂರ್ಣವಾಗಿ ನಿರ್ಲಕ್ಷಿತವಾದಂಥ ಒಂದು ಪರಂಪರೆ. ಆ ಪರಂಪರೆಯನ್ನು ಒಳಗೊಂಡು ಹೊಸದನ್ನು ಕಟ್ಟುವ ಬಗೆ ಇದೆಯಲ್ಲ, ಆ ಕೆಲಸನ ವೈದೇಹಿಯವರು ತನ್ನ ಹಲವು ಸಮಕಾಲೀನರಂತೆ, ತನ್ನ ನಂತರ ಬಂದ ಹಲವು ಕಥೆಗಾರ್ತಿಯರಂತೆ, ಕವಯತ್ರಿಯರಂತೆ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ಅನ್ನೋದು ನನ್ನ ನಂಬಿಕೆ. ನಾನು ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ಹೇಳಿರೋ ಹಾಗೆ ಸ್ತ್ರೀಲೋಕದ ಬಗ್ಗೆ ಅಪಾರವಾಗಿ ಬರೆದಿರ್ತಕ್ಕಂಥ ಶಿವರಾಮ್ ಕಾರಂತರ ಸ್ತ್ರೀ ಪಾತ್ರಗಳಲ್ಲಿ ಇಲ್ಲದೇ ಇದ್ದ ಅಂತರಂಗದ ಲೋಕ ವೈದೇಹಿಯವರ ಕಥೆಗಳ ಕಾಣಿಸ್ಕೊಳ್ತಲ್ಲ ಹೀಗೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡೋದಾದರೆ ವೈದೇಹಿಯವರ ಸ್ತ್ರೀಲೋಕದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಹೊಸ ನೆಲೆಗಳು ಅದೇ ಜಿಲ್ಲೆಯಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಬಂದಂಥ ನಾಗವೇಣಿಯವರ ಕಥೆ ಕಾದಂಬರಿಗಳಲ್ಲಿ ಕಾಣಿಸಿಕೊಂಡ ಬಗೆ ಹೀಗೆ. ಇದು ಯಾಕೆ ಹೀಗಾಗತ್ತೆ? ಸಾಮಾಜಿಕವಾದ ಯಾವ ಬಗೆಯ ಬದಲಾವಣೆಗಳು ಇದಕ್ಕೆ ಕಾರಣ? ಇದಕ್ಕೆ ಲೇಖಕನ ಮಿತಿ ಅಲ್ಲ, ಇದು ಸನ್ನಿವೇಶ ಕೊಡ್ತಕ್ಕಂಥ ಹೊಸ ಶಕ್ತಿಗಳು, ಲೇಖಕರಿಗೆ, ಕಲಾವಿದರಿಗೆ ಕೊಡ್ತಕ್ಕಂಥ ಶಕ್ತಿಗಳಿದೆಯಲ್ಲ, ಅದು ಹೊಸ ಹುಟ್ಟಿಗೆ ಕಾರಣ ಆಗುತ್ತೆ. ಈ ರೀತಿ ಕೊನೆಗೂ ಲೇಖಕಿಯರ ವಿಚಾರದಲ್ಲಿ, ಪ್ರಪಂಚದ ಎಲ್ಲ ಲೇಖಕಿಯರ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಸತ್ಯ ಏನು ಅಂತಂದರೆ, ಅನಿವಾರ್ಯವಾಗಿ ಸೀಮಿತವಾದ ಅನುಭವ ಪ್ರಪಂಚದಲ್ಲಿ
ಒಟ್ಟು ಲೋಕದ ವಿಶ್ವರೂಪವನ್ನು ಕಟ್ಟಿಕೊಡೋದು ಹೇಗೆ ಅನ್ನೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅನುಭವ ಲೋಕ ಸೀಮಿತವಾದಾಗಲೂ ಸೃಷ್ಟಿಸಿದ ಲೋಕ ವಿಶ್ವರೂಪವಾಗೋದು ಹೇಗೆ? ಇದು ಎಮಿಲ್ ಬ್ರಾಂಟ್ ಕೇಳ್ಕೊಳ್ಳುವಂಥ ಪ್ರಶ್ನೆಯೂ ಹೌದು, ಜೇನ್ ಆಸ್ಟಿನ್ ಕೇಳ್ಕೊಳ್ಳೋ ಪ್ರಶ್ನೆಯೂ ಹೌದು, ವರ್ಜೀನಿಯಾ ವೂಲ್ಫ್ ಕೇಳ್ಕೊಳ್ಳೋ ಪ್ರಶ್ನೆಯೂ ಹೌದು, ಪ್ರಪಂಚದ ಹಲವು ಲೇಖಕಿಯರು ಕೇಳ್ಕೊಂಡಿರ್ತಕ್ಕಂಥ, ಹಲವು ಕವಿಗಳು ಕೇಳ್ಕೊಂಡಿರ್ತಕ್ಕಂಥ ಪ್ರಶ್ನೆ. ಅನುಭವಗಳ ವಿಸ್ತಾರ ನಿನಗೆ ಡಿನೈಡ್ ಆದಾಗ, ದೊರಕದೆ ಹೋದಾಗ, ಆಗಲೂ ನೀನು ಕಂಡುಕೊಳ್ಳುವ ಸತ್ಯಗಳು ಯಾವುದು? ಟಾಲ್ಸ್ಟಾಯ್ ಅನುಭವ ಲೋಕಕ್ಕೆ ಹೋಲಿಸಿದ್ರೆ ಕಾಫ್ಕಾಗಿದ್ದ ಅನುಭವ ಲೋಕ ಬಹಳ ಚಿಕ್ಕದು. ಆದರೆ ಕಾಫ್ಕಾ ಕಟ್ಕೊಟ್ಟಂಥ ಜಗತ್ತು ಟಾಲ್ಸ್ಟಾಯ್ ಕಟ್ಕೊಟ್ಟಂಥ ಜಗತ್ತಿನಷ್ಟೇ ತಲ್ಲನ್ನು ಹುಟ್ಟಿಸುತ್ತಲ್ಲ, ಅದು ಹೇಗೆ ಸಾಧ್ಯ ಆಯಿತು ಅನ್ನೋದು, ಇದು ಲೇಖಕಿ ತನ್ನ ಸನ್ನಿವೇಶವನ್ನು ಮೀರಿ ಕಟ್ಟುವ ಒಂದು ಅಧಿಕೃತವಾದ ಲೋಕ ಇದೆಯಲ್ಲ, ಅದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ವೈದೇಹಿಯವರ ಬರವಣಿಗೆ, ಕಥೆಗಳು ಸಾಕಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಿದೆ ಅಂತ ಕಾಣುತ್ತೆ. ಅದರಲ್ಲಿ ಅಲ್ಲೂ ಕೂಡ ಅವರು ತಾನು ನಿಂತ ನೆಲೆಯಿಂದ ಹಿಂದಿರುವುದನ್ನು ಕಂಡರು, ನಂತರ ಇರುವುದನ್ನು ಕಂಡರು. ಅಂದರೆ ತನಗಿಂತ ಕಿರಿಯ ತಲೆಮಾನುಗಳ ಹುಡುಗಿಯರ, ಹೆಂಗಸರ ಬದುಕಿನ ತಲ್ಲಣಗಳನ್ನು, ಭಾವನೆಗಳನ್ನು ಅವರ ಕಥೆಗಳು ಅಪಾರವಾಗಿ ಚಿತ್ರಿಸಿದೆ. ಹಾಗೆಯೇ ತನಗಿಂತ ಹಿಂದಿನ ಪೀಳಿಗೆಯ, ತನಗಿಂತ ಸ್ವಲ್ಪ ಹಿರಿಯರಾದ ಹೆಣ್ಣು ಮಕ್ಕಳ ನೋವಿನ ಲೋಕ ಇದೆಯಲ್ಲ, ಅದನ್ನು ಚಿತ್ರಿಸಿದೆ. ಈ ಗತದ ಬಗ್ಗೆಯ ಕುತೂಹಲ ವೈದೇಹಿಯವರ ಒಟ್ಟು ಬರವಣಿಗೆಯಲ್ಲೇ ಇದನ್ನು ನೋಡ್ಬೋದು ನಾವು. ಅವರು ಸೃಷ್ಟಿಸಿರುವ ಜೀವನ ಚಿತ್ರಗಳಿದೆಯಲ್ಲ, ಸೇಡಿಯಾಪು ಇರಬಹುದು, ಕೋಲ ಕಾರಂತರು ಇರಬಹುದು, ಯಾಕೆ ಅವರು ಹಿರಿಯರನ್ನ, ಹಳಬರನ್ನ ಹುಡ್ಕೊಂಡೋಗಿ ಅವರ ಬದುಕನ್ನು ಗದ್ಯದಲ್ಲೂ ಕಟ್ಟಿಕೊಡ್ತಾರೆ, ಕಥೆಗಳಲ್ಲೂ ಕಟ್ಟಿಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಹಾಗೆಯೇ ತನಗಿಂತ ಕಿರಿಯರನ್ನು ನೋಡಿ, ಕಿರಿಯರ ಬಗ್ಗೆ, ಅವರ ತಲ್ಲಣಗಳ ಬಗ್ಗೆ ಬರಿತಾ ಹೋಗ್ತಾರೆ. ತನ್ನ ಸಮಕಾಲೀನರು, ತನ್ನ ವಯಸ್ಸಿನವರ ತಲ್ಲಣಗಳನ್ನ ಬರೆಯೋದು ಹೇಗೆ? ಆಗೇನಾಗುತ್ತೆ? ಇದು ತುಂಬ ಸಾಹಿತ್ಯದ ಸೂಕ್ಷ್ಮದ ಪ್ರಶ್ನೆ. ತನ್ನ ಬಗ್ಗೆ ಬರೆಯೋದು, ಅನ್ಯರ ಬಗ್ಗೆ ಬರೆಯೋದು, ಅನ್ಯರ ಬಗ್ಗೆ ಬರೆಯುವಾಗಲೂ ತನ್ನನ್ನು ತೋರಿಸ್ಕೊಳ್ತಾ ಹೋಗೋದು, ತನ್ನ ಬಗ್ಗೆನೇ ಬರೆಯೋದು ಒಂದು ದೊಡ್ಡ ಹೆಣ್ಮಕ್ಳಿಗಂತೂ ಇದೊಂದು ದೊಡ್ಡ ಸವಾಲೇ. ಅದು ಹಿರಿಯರು ಹಳೆಯದ್ರ ಬಗ್ಗೆ ಬರಿಬೋದು, ಬರೋದ್ರ ಬಗ್ಗೆ ಬರಿಬೋದು, ತನ್ನ 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 ಆತಂಕಗಳ ಬಗ್ಗೆ ಬರೆಯೋದು ಹೇಗೆ? ಬರೆದು ಬದುಕೋದು ಹೇಗೆ? ಇದು ಎಲ್ಲ ಸಮುದಾಯಗಳಿಂದ ಬಂದ ಲೇಖಕಿಯರು ಅನುಭವಿಸ್ತಾ ಇರತಕ್ಕಂಥ ಒಂದು ಸವಾಲು. ವೈದೇಹಿಯವರು ಕೂಡ ಅನುಭವಿಸ್ತಾರೆ ಎಂದ್ರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ. ಇದು ಪ್ರತಿಭಟನೆಯ ಪ್ರಶ್ನೆ ಅಲ್ಲ. ತಾನು ಸೃಷ್ಟಿಸ್ತಾ ಇರೋ ಅನುಭವ ಲೋಕಕ್ಕೆ ಹತ್ತಿರವಾಗುವ, ದೂರವಾಗುವ, ಹತ್ತಿರವಾಗೋದ್ರಿಂದನೇ ಭಾವುಕವಾಗುವ, ಭಾವುಕವಾಗೋದ್ರಿಂದ ತಪ್ಪಿಸ್ಕೊಳ್ತಕ್ಕಂಥ ಒಂದು ಸೂಕ್ಷ್ಮವಾದ ಪ್ರಶ್ನೆ ಕೂಡ ಹೌದು ಅಂತ ಕಾಣುತ್ತೆ. ಇದನ್ನು ವೈದೇಹಿ ಗತಕ್ಕೆ ವಿಸಿಟ್ ಮಾಡೋದ್ರ ಮೂಲಕ, ಭವಿಷ್ಯವನ್ನು ವಿಜುವಲೈಸ್ ಮಾಡೋದ್ರ ಮೂಲಕ ಕಥೆಗಳಲ್ಲಿ ಕಟ್ಟಿಕೊಡೋಕ್ಕೆ ಪ್ರಯತ್ನ ಪಟ್ಟರು. ಹಾಗೆಯೇ ಅವರು ಬಳಸಿದ ಭಾಷೆ ಇದೆಯಲ್ಲ, ಯಾಕೆಂದರೆ ಕೊನೆಗೂ ನೀನು ಯಾವ ಭಾಷೆ ಬಳಸ್ತೀಯ, ಎಂಥ ಭಾಷೆ ಬಳಸ್ತೀಯ ಅನ್ನೋದೇ ನಿನ್ನ ಬರವಣಿಗೆಯ ಶಕ್ತಿಯನ್ನು, ಮಿತಿಗಳನ್ನು ರೂಪಿಸ್ತಾ ಹೋಗ್ತಕ್ಕಂಥದ್ದು. ನೋವುಗಳ ಬಗ್ಗೆ ಬರಿಬೇಕಾದ್ರೆ ಭಾವುಕವಾಗೋದು ಬಹಳ ಸುಲಭ, ಭಾವನಾತ್ಮಕವಾಗೋದು ಬಹಳ ಸುಲಭ, ವಾಚಾಳಿಯಾಗುವುದು ಬಹಳ ಸುಲಭ, ತೋಡಿಕೊಳ್ಳುವುದು ಬಹಳ ಸುಲಭ. ಇದೆಲ್ಲ ದಿನನಿತ್ಯದ ಮಾತುಕತೆಯಲ್ಲಿ ಸರಿ ಹೋಗುತ್ತೆ. ಒಂದು ಕಥೆಯಲ್ಲಿ ಅದನ್ನು ಹೇಳಬೇಕಾದ್ರೆ ಏನಾಗುತ್ತೆ? ಬರವಣಿಗೆಯ ಮೇಲಿನ ಸಂಯಮ ಇದೆಯಲ್ಲ, ಭಾಷೆಯ ಬಳಕೆಯಲ್ಲಿ ಇರ್ತಕ್ಕಂಥ ಒಂದು ಹದವನ್ನು ಕಂಡುಕೊಳ್ಳುವ ಬಗೆ ಇದೆಯಲ್ಲ, ಅದು ವೈದೇಹಿಯವರ ಪೀಳಿಗೆಯ ಲೇಖಕರಿಗೆ, ಅದರಲ್ಲೂ ಕೂಡ ಅವರಿಗೆ ಸಮಕಾಲೀನವಾಗಿ ಬರೀತಾ ಇದ್ದಂಥ ಅನೇಕ ಹೆಣ್ಣು ಮಕ್ಕಳ ಬರವಣಿಗೆಯ ಲಕ್ಷಣಗಳನ್ನು ಗುರುತಿಸುವ ಮತ್ತು ಅದನ್ನು ಮೀರುವ ಒಂದು ಸವಾಲಿತ್ತಲ್ಲ, ಅದನ್ನು ವೈದೇಹಿ ತುಂಬ ಯಶಸ್ವಿಯಾಗಿ ಎದುರಿಸಿದ್ರು ಅಂತ ಕಾಣುತ್ತೆ. ಆ ಭಾಷೆ ಎಲ್ಲೂ ಕೂಡ ಭಾವುಕವಾಗೋದಿಲ್ಲ. ಇದು ಇನ್ನೊಂದಿದೆ, ಇದು ಕವಿತೆ ಬರಿಬೇಕಾದ್ರೆ ಈ ಸವಾಲು ಹೇಗಿರುತ್ತೋ,
ಕತೆ ಕಾದಂಬರಿ ಬರಿಬೇಕಾದ್ರೆ ಈ ಸವಾಲು ಆಗಿರಲ್ಲ, ಅದು ಬೇರೆ ಥರದ್ದೇ ಆಗಿರುತ್ತೆ. ಅಷ್ಟೇ ಏಕೆ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕಾದ್ರೆ ಸಣ್ಣ ಕತೆಗಳನ್ನು ಸೃಷ್ಟಿಸುವಾಗಿರ್ತಕ್ಕಂಥ ಸವಾಲು ಮತ್ತು ಅನುಕೂಲಗಳು ಕಾದಂಬರಿ ಅಂಥದನ್ನ ಬರಿಬೇಕು ಅಂತ ಹೋದಾಗ ಇರಲ್ವೋ? ಯಾಕಿರಲ್ಲ? ಕಾದಂಬರಿಯ ಒಂದು ಸ್ವರೂಪನೇ, ಅದರ ಆಕೃತಿನೇ ಒಡ್ಡುವ ಸವಾಲುಗಳನ್ನು ಮೀರೋ ಬಗೆ ಹೇಗೆ ಭಾಷೆಯಲ್ಲಿ ಮತ್ತು ನಿರೂಪಣೆಯಲ್ಲಿ. ಆವಾಗ ನೀವು ಯಾವುದರಲ್ಲಿ ಯಶಸ್ವಿ ಆಗ್ತೀರಾ? ನಿಮಗೆ ಸಿಗುವ ಬಿಡುವಿನ ಸ್ವರೂಪಕ್ಕೂ ಬರವಣಿಗೆಯ ದೀರ್ಘತೆಗೂ ಸಂಬಂಧ ಇದೆಯೇ? ವೈದೇಹಿಯಂತಹ ಮಹತ್ವದ ಲೇಖಕಿ ಕಥೆಗಳನ್ನು ಆ ಪ್ರಮಾಣದಲ್ಲಿ ಬರೆದವರು, ಮಕ್ಕಳ ನಾಟಕಗಳನ್ನು ಬರೆದವರು, ಪ್ರಬಂಧಗಳನ್ನು ಬರೆದವರು, ಕಾದಂಬರಿಗಳನ್ನು ಅಷ್ಟಾಗಿ ಇಷ್ಟಪಡಲಿಲ್ವಲ್ಲ, ಯಾಕೆ? ಹೆಣ್ಣು ಮಕ್ಕಳು ಪುಂಖಾನುಪುಂಖವಾಗಿ ಕಾದಂಬರಿಗಳನ್ನೇ ಬರೀತಿದ್ದ ಕಾಲದಲ್ಲೂ ಕೂಡ ಕಾದಂಬರಿಗಳ ಬಗ್ಗೆ ಅವರಾಗಲಿ ವೀಣಾ ಅವರಾಗಲಿ ತೋರಿಸಿದ ಒಂದು ಪ್ರತಿರೋಧ ಇದೆಯಲ್ಲ, ರೆಸಿಸ್ಟೆನ್ಸ್ ಇದೆಯಲ್ಲ, ಅದಕ್ಕೆ ಏನು ಕಾರಣ? ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಕೇವಲ ವೈದೇಹಿಯವರ ಮಟ್ಟಿಗೆ ಅಲ್ಲ, ಒಟ್ಟಂದದಲ್ಲಿಯೇ ಇದು ಬಹಳ ಮುಖ್ಯವಾದ ಸೃಜನಶೀಲ ಪ್ರಶ್ನೆ. ಹಾಗೆಯೇ ಅವರ ಅನೇಕ ಕಥೆಗಳನ್ನು ನೋಡಿದಾಗ ನಾನು ಅದರ ಒಂದು ಮಾತಿಂದ ಗುರುತಿಸಬೇಕಾದ್ದು, ಅಂತರಂಗದ ಜ್ವಾಲಾಮುಖಿಯ ತಣ್ಣನೆಯ ಸ್ಫೋಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಂತರಂಗದಲ್ಲಿರ್ತಕ್ಕಂಥದ್ದು ಜ್ವಾಲಾಮುಖಿ, ಅದು ಸಮುದ್ರದೊಳಗಿನ ಜ್ವಾಲಾಮುಖಿಯ ಹಾಗೆ ಕಾಣೋದೇ ಇಲ್ಲ, ಅದು ಸಿಡಿದ್ರೂ ಕಾಣಲ್ಲ. ಇದು ಭಾಳ ಇಂಟ್ರೆಸ್ಟಿಂಗ್. ಅದು ಭೂಮಿ ಮೇಲಿರೋ ಜ್ವಾಲಾಮುಖಿ ಆದರೆ, ಅಗ್ನಿಪರ್ವತವಾದರೆ ಸುಮ್ಮನೆ ಇರುತ್ತೆ, ಅದು ಎರಪ್ಟ್ ಆದಾಗ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ, ಅಪಾಯ ತಂದುಕೊಡುತ್ತೆ. ನೀರಿನೊಳಗಿರಬಹುದಾದ ಜ್ವಾಲಾಮುಖಿ ಆದರೆ ಅದು ಗೊತ್ತಾಗೋದಿಲ್ಲ. ಹೆಣ್ಣಿನ ಮನಸ್ಸಿನ ಅಗ್ನಿಪರ್ವತಗಳ ಸತ್ಯ ಈ ಬಗೆಯದು ಅಂತ ಕಾಣುತ್ತೆ. ಅಂತರಂಗದ ಜ್ವಾಲಾಮುಖಿಯ ಸ್ಫೋಟ ಎನ್ನುವುದು ಕೂಡ ಒಂಟಿದನಿಯಾಗತ್ತವಾಗ. ಅದು ಮಾತಿಲ್ಲದ ವ್ಯಕ್ತಿಗಳ ಮಾತಲ್ಲದ ಯಾತನೆ. ಇದನ್ನು ಮಾತಿನಲ್ಲಿ ಹೇಳೋದು ಹೇಗೆ? ಆ ಪ್ರಶ್ನೆಯನ್ನು ಕೇಳಿಕೊಂಡಾಗ ಅದು ಒಂದು ರೀತಿ ಕತ್ತಿಯಂಚಿನ ದಾರಿಯನ್ನು ಒಬ್ಬ ಲೇಖಕಿ ಕಂಡ್ಕೋಬೇಕಾಗುತ್ತೆ. ಹೈದರಾಬಾದ್ ಕರ್ನಾಟಕದಲ್ಲಿ ಬದುಕುವಂತಹ ಬಹಳ ಮಹತ್ವದ ಕಾದಂಬರಿ ಬರೆದ ಗೀತಾ ನಾಗಭೂಷಣ್ ಅವರು ಕೂಡ ಈ ಕತ್ತಿಯಂಚಿನ ದಾರಿಯಲ್ಲೇ ನಡೆದವರು. ಎಲ್ಲಿ ಬರವಣಿಗೆ ಸೆಂಟಿಮೆಂಟಲ್ ಆಗುತ್ತೆ, ಎಲ್ಲಿ ಭಾವನಾತ್ಮಕವಾಗುತ್ತೆ, ಎಲ್ಲಿ ಅವೆರಡನ್ನೂ ಮೀರಿಬಿಟ್ಟು ಕ್ರಿಯೇಟಿವ್ ಆಗುತ್ತೆ ಅನ್ನೋ ಸವಾಲನ್ನು ಅವರ ವಿಚಾರದಲ್ಲಿ ಮತ್ತೆ ಕೇಳ್ಕೊಳ್ಬೇಕಾಗಿ ಬರುತ್ತೆ. ವೈದೇಹಿ ಕೂಡ ಈ ಸೆಂಟಿಮೆಂಟ್ಯಾಲಿಟಿಯ ಅಗ್ನಿದಿವ್ಯವನ್ನು ದಾಟಿದ ಬಗೆ ಕನ್ನಡ ಕಥಾ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಸೃಷ್ಟಿಸ್ತಕ್ಕಂಥ ಪಾತ್ರಗಳ ಮಾತಿದೆಯಲ್ಲ, ಇದ್ದಕ್ಕಿದ್ದಾಗ ಒಂದು ಚಿಕ್ಕ ಹುಡುಗಿ, ಶಾಲೆಗೋ PUC ಹೋಗ್ತಕ್ಕಂಥ ಹುಡುಗಿನ ನೀನು ಏನಾಗಬೇಕು ಅಂತ ಕೇಳಿದ್ರೆ ಅವ್ರ ಕಥೆಯಲ್ಲಿ ಆ ಹುಡುಗಿ ಚಂದಲೆ ಅಂತ ಇರಬೇಕು. ಅವಳು ಹೇಳ್ತಾಳೆ, ನಾನು ಸೂಳೆ ಆಗಬೇಕಂತ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಇದನ್ನ ಮುಗ್ಧೆ ಅನ್ಕೋತೀರೋ, ಮುಗ್ಧವಾದ ಮಾತು ಅನ್ಕೋತೀರೋ? ಆ ಹುಡುಗಿಯ ಅಬ್ಸರ್ವೇಷನ್ ಏನಿರಬಹುದು? ಗೃಹಿಣಿಯ ತ್ಯಾಗ, ಆ ಚಿಕ್ಕ ಹುಡುಗಿ ಕಾಣಿಸ್ತಕ್ಕಂಥ ಸೂಳೆಯ ಹಾಗಲ್ಲದ ಬದುಕು, ಇವಾಗ ನಡುವಿನ ಕಂಪ್ಯಾರಿಸನ್ ಯಾವ ರೀತಿ ಇದು? ದ ಕಾರ್ಟಿಸಾನ್ ಆ್ಯಂಡ್ ದಿ ಹೌಸ್ ವೈಫ್ ಅಂತ ಒಂದು ಡಿಲೆಮಾ ಹೇಳ್ತಾರೆ. ಒಬ್ಬಳು ಗೃಹಿಣಿಯಾದಾಗ ಅವಳಿಂದ ಬಯಸ್ತಕ್ಕಂಥ ಬೆಲೆ ಇರುತ್ತಲ್ಲ, ಕಷ್ಟ ಇರುತ್ತಲ್ಲ, ತ್ಯಾಗ ಇರುತ್ತಲ್ಲ, ಹಾಗಿಲ್ದವ್ರಿಗಿರಲ್ವಾ? ಅವಾಗಿರುತ್ತಾ ಇಲ್ವಾ ಅನ್ನೋದು ಕಾರಂತರ ಮೈಮನಗಳ ಸುಳಿಯಲ್ಲಿ ಅಂತ ಕಾದಂಬರಿ ಓದಾಗ ಕಾಣುತ್ತೆ. ಆ ಮಾತು ಬೇರೆ, ಅದನ್ನ ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಆ ಹುಡುಗಿಯಾಗಿ ಹೇಳೋದು ಅನ್ನೋದೇನೆ ಎಷ್ಟು ಸಂಕೀರ್ಣವಾದ್ದು ಅಂದರೆ ಒಂದು ಕ್ಷಣ ಶಾಕ್ ಆಗುತ್ತೆ. ಏನಪ್ಪ ಇವಳು ಹೀಗಂತ ಇದ್ದಾಳಲ್ಲ ಅಂತ. ಯಾಕೆ ಹಿಂಗೆ ಆಳ್ತೇವೆ ಅಂತ ಕೇಳಿದಾಗ ನಮ್ಮೊಳಗಿನ ಲೂಪ್ ಹೋಲ್ಸು, ನಮ್ಮೊಳಗಿನ ಒಡಕುಗಳು ಬೆರುಕುಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಥರದ ಹಲವು ಪಾತ್ರಗಳನ್ನು ಅವರು ಸೃಷ್ಟಿಸ್ತಾ ಹೋಗ್ತಾರೆ.
ಹಲವು ಪಾತ್ರಗಳನ್ನು ಸೃಷ್ಟಿಸ್ತಾ ಹೋಗ್ತಾರೆ. ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಬಹಳ ಪ್ರಸಿದ್ಧವಾದ ಕತೆ ಅಕ್ಕು ಅಂತನ್ನೋದು. ಹುಚ್ಚು ಅಂತ ನಾವು ಕರೆಯೋದಕ್ಕೂ ನೋವಿಗೂ ಇರತಕ್ಕಂಥ ಗೆರೆ ಯಾವುದು? ವೈದೇಹಿಲಿ ಈ ಥರದ ಮಹತ್ವದ ಪ್ರಶ್ನೆ ಕೇಳ್ಕೊತಾರೆ. ಅಕ್ಕು ನಡವಳಿಕೆ ನೋಡಿದಾಗ ಆಕೆಯ ಪ್ರಾಮಾಣಿಕತೆ, ಆಕೆಯ ಧೈರ್ಯ, ಹಿಂಸೆಯನ್ನು ಸಹಿಸಿ ಚಾಲೆಂಜ್ ಮಾಡ್ತಕ್ಕಂಥ ಏನು ಮಾಡ್ತೀವೋ ಮಾಡ್ಕೊ ಹೋಗು ಅನ್ನೋವಂಥ ಒಂದು ಚಾಲೆಂಜ್ ಮಾಡ್ತಕ್ಕಂಥ ಗುಣ ಇದೆಯಲ್ಲ, ಇದೆಲ್ಲವೂ ಕೂಡ ಅರಣ್ಯ ರೋದನವೂ ಆಗುತ್ತೆ, ಪ್ರತಿಭಟನೆಯೂ ಆಗುತ್ತೆ. ಅಂಥವ್ರನ್ನ ತೋರಿಸ್ಕೊಡೋದ್ರ ಮೂಲಕ ಅದನ್ನು ಬದಲಾವಣೆ ಮಾಡಿಬಿಡ್ತೀವಿ ಅನ್ನೋ ಹುಚ್ಚು ಹಂಬಲವೇನಿಲ್ಲ ವೈದೇಹಿಯವರಿಗೆ. ಈ ಥರ ಬದಲಾವಣೆ ಆಗಬೇಕಾದ್ರೆ ನಿಧಾನವಾಗಬೇಕು. ಅದಕ್ಕಾಗತಕ್ಕಂಥ ಸಾಮಾಜಿಕ ಸಂಗತಿಗಳು ಬೇರೆ, ಕತೆ ಕಾದಂಬರಿ ಇದನ್ನು ಮಾಡದೇ ಇರ್ಬೋದು ಅನ್ನೋ ತಿಳುವಳಿಕೆ ಅವರಿಗೆ ಇದ್ದೇ ಇದೆ. ಆದರೆ ಅಕ್ಕು ಅಂತ ಅವಳು ಬಿದ್ದಾಳಲ್ಲ, ಅವಳು ಮದುವೆ ದುರಂತನೂ ಒಂದು ಇದೆಯಲ್ಲ, ಅವಳು ಬದುಕಿನ ಸತ್ಯಗಳು ಇದೆಯಲ್ಲ, ಇದನ್ನು ಹೇಳೋರು ಕೇಳೋರು? ನಿಮಗೆ ಇದು ಎಷ್ಟು ಮುಖ್ಯ ಅಂತ ಗೊತ್ತಾಗೋದು, ತ್ರಿವೇಣಿ ಅಥವಾ ಕೊಡಗಿನ ಗೌರಮ್ಮ ತನ್ನ ಕಾಲದ ವಾಸ್ತುಗಳನ್ನು ತಮ್ಮ ಕಥೆಗಳಲ್ಲಿ ಹೇಳಿದಾಗ ಅದು ಬಹಳ ಮಹತ್ವದ್ದೇ, ಅದ್ರ ಬಗ್ಗೆ ಯಾವ ಅನುಮಾನವೂ ನನಗೇನಿಲ್ಲ. ಅದು ವೈದೇಹಿಯವರು ಈ ಥರ ಸ್ಫೋಟ ಇದೆಯಲ್ಲ, ಈ ಸ್ಫೋಟ ಅದಕ್ಕೆ ಅಷ್ಟೇ ಮಹತ್ವದ್ದಲ್ವೇ? ಕಾಣುವ ಕಣ್ಣು ಕಟ್ಟಿಕೊಡುವ ಸತ್ಯ ಯಾವ ಬಗೆದು? ಕಣ್ಣು ಬದಲಾದರೆ ಸತ್ಯ ಆಗುತ್ತಲ್ವಾ? ಒಂದೇ ಸತ್ಯ ಅಂದ್ಕೊಳ್ಳೋ ಒಂದೇ ವಾಸ್ತವ ಹಲವರಿಗೆ ಹಲವು ಬಗೆಯ ಕಾಣುತ್ತಲ್ಲ. ಒಬ್ಬ ದಲಿತ ಕಾಣುವ ವಾಸ್ತವ, ಒಬ್ಬ ಹೆಣ್ಣು ಕಾಣುವ ವಾಸ್ತವ, ಅದರೊಳಗಡೆ ಒಬ್ಬ ದಲಿತರ ಹೆಣ್ಣು ಮಗಳು ಕಾಣಬಹುದಾದ ದಲಿತರ ಲೋಕದ್ದೇ ವಾಸ್ತವ. ಮೊಗಳಿಯವರ ಕಥೆಗಳ ಬಗ್ಗೆ ಯೋಚನೆ ಮಾಡಿ. ಶೋಷಣೆಯ ವಿಶ್ವರೂಪ ಇದೆಯಲ್ಲ, ಶೋಷಣೆಯ ಬಹುಮುಖತೆ ಇದೆಯಲ್ಲ, ಅದನ್ನು ಇವರೆಲ್ಲರೂ ಕೂಡ ಹೇಗೆ ಚಿತ್ರಿಸ್ತಾರೆ ಅನ್ನೋದು, ಮತ್ತು ಭ್ರಮನಿರಸನ ಅನ್ನೋದಿದೆ, ಡಿಸಿಲ್ಯೂಷನ್ ಅನ್ನೋದಿದೆಯಲ್ಲ, ಅದು ಬಹಳ ಅವ್ರದ್ದು. ಆತ ಅಂತ ಒಂದು ಕತೆ ಇದೆ, ಸಾಧ್ಯ ಇಡೀ ಕಥೆನೇ ನಿಮ್ಮ ಎದುರುಗಡೆ ಓದಬೇಕು ಅನ್ನೋ ಆಸೆ ನನಗದು. ಮದುವೆ ಆದವರು ಗಂಡ ಹೆಂಡತಿ, ಗಂಡ ಕೆಳಗಡೆ ಸಿಗರೇಟ್ ಸೇರ್ಕೊಂಬರ್ತಂತೆ ಕೆಳಗಡೆ ಹೋಗಿರ್ತಾನೆ, ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾಳೆ. ಇವನ್ಯಾರೋ ದುಷ್ಟ, ಆಕ್ರಮಣ ಮಾಡ್ತಾನೆ, ಕ್ರೂರಿಯಾಗಿ ಕಾಣ್ತಾ ಇದ್ದಾನೆ, ಹೀಗಿದ್ದಾನಲ್ಲ ಅಂತ ಪಾತ್ರ ಎಲ್ಲನೂ ಯೋಚನೆ ಮಾಡ್ತಾ ಹೋಗ್ತಾ ಇರುತ್ತೆ. ಇವಳು ಬಸ್ಸಲ್ಲಿ ಕೂತ್ಕೊಂಡು ಬಸ್ ಇನ್ನೇನು ಹೊರಡುತ್ತೆ ಅಂತ ಕಂಡಕ್ಟರ್ ಹೇಳ್ತಾನೆ, ಗಂಡ ಬಂದು ಪಕ್ಕದಲ್ಲಿ ಕೂತ್ಕೋತಾನೆ. ಅಲ್ಲಿ ಬಸ್ ಸ್ಟಾಪಲ್ಲಿ ಅಲ್ಲಿ ನೋಡ್ತಾ ಇದ್ದ ವ್ಯಕ್ತಿ ಇದನ್ನೆಲ್ಲ ಅವ್ನು ಕಾಣ್ತಾ ಇಲ್ಲ. ಯಾರು ಪ್ರಶ್ನೆ ಕೂತ್ರೆ ನೇರವಾಗಿ ಕತೆ ಹಂಗೆ ಬರಲ್ಲ. ಬೀದಿ ಬದಿಯಲ್ಲಿ ನಿಂತ ಆಗಂತುಕನೇ ಆತ್ಮೀಯನಾಗಬೇಕಾದ ಗಂಡ ಆಗಿಬಿಟ್ರೆ ಏನು ಮಾಡೋದು? ಅತ್ಯಾಚಾರಿ ಇನ್ನೊಂದು ಎಲ್ಲಿದ್ದಾನೆ? ಅತ್ಯಾಚಾರಿ ಮನೆ ಒಳಗಡೆ ಇದ್ದಾನೋ ಮನೆ ಹೊರಗಡೆ ಇದ್ದಾನೋ? ಅತ್ಯಾಚಾರ ಅಂದರೆ ಯಾವುದು? ಇಲ್ ಟ್ರೀಟ್ಮೆಂಟ್ ಅಂದರೆ ಯಾವುದು? ಈ ರೀತಿ ಪ್ರಶ್ನೆಗಳನ್ನು ಅತ್ಯಂತ ತಣ್ಣನೆಯ ದನಿಯಲ್ಲಿ, ವಾದ ವಿವಾದಗಳಿಗೆ ಆಸ್ಪದವೇ ತಾತ್ವಿಕತೆಯ ನಿರೂಪಣೆಗೆ ಆಸ್ಪದವೇ ಕೊಡದಂತೆ ಬರಿತಾ ಹೋಗೋದಿದೆಯಲ್ಲ, ಇದು ಸೃಜನಶೀಲ ಲೇಖಕರಿಗಿರ್ತಕ್ಕಂಥ ದೊಡ್ಡ ಸವಾಲು. ಹೆಣ್ಮಕ್ಳಾದರೂ ಯಾರೇ ಆದ್ರೂ ಕವಿತೆ ಬರಿಬೇಕಾದ್ರೆ ವೈಚಾರಿಕತೆಯನ್ನು ಒಳಗೊಂಡು ವೈಚಾರಿಕತೆಯನ್ನು ಮೀರಿ ಸೃಜನಶೀಲತೆಯನ್ನು ಕಟ್ಕೊಳ್ಳೋದು ಹೇಗೆ, ಮೀರುವುದರ ಮೂಲಕವೇ ವೈಚಾರಿಕತೆ ಕುಮ್ಮಕ್ಕೆ ಕೊಡೋದು ಹೇಗೆ ಅಂಥ ಪ್ರಶ್ನೆಗಳನ್ನು ವೈದೇಹಿಯವರು ಗಟ್ಟಿಯಾಗಿ ಹೇಳ್ದೇನೆ ಕಂಡ್ಕೋತಾರೆ ಅಂತ ಕಾಣುತ್ತೆ. ಅವರ ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗೆ ಅಂತ ಒಂದು ಕಥೆ ಇದೆ. ಆ ಕಥೆ ಹೀಗೆ ಇದೆ. ಅಯ್ಯೋ ಹೋಗಿದ್ವಿ ಫಂಕ್ಷನ್ಗೆ, ಆಮೇಲೆ ಮನೆಗೆ ಬಂದರೆ ಮಾತಾಡ್ಕೋತಾ ಇರೋದು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ, ಒಂದು ಗಂಟೆ ಮಾತಾಡಿದ್ರು, ಎಷ್ಟೆಲ್ಲ ಮುಖ್ಯವಾದ ವಿಚಾರ ಮಾತಾಡಿದ್ರು. ಆದರೆ ಏನೋ ಒಂದು ವಾಕ್ಯನೂ ಅರ್ಥ ಆಗಲಿಲ್ಲಮ್ಮ ಅಂದ್ಬಿಡ್ತಾಳೆ ಅವಳು. ಈ ಕೊನೆಯ ವಾಕ್ಯ ಇದೆಯಲ್ಲ, ಅದು ಇಡೀ ಸಮಾಜಶಾಸ್ತ್ರೀಯ ಟಿಪ್ಪಣಿ, ಸಮಾಜಶಾಸ್ತ್ರೀಯ ಭಾಷಣ, ನಮ್ಮ ವೈಚಾರಿಕತೆಯ ಹುನ್ನಾರಗಳು, ವೈಚಾರಿಕತೆ ಹುಟ್ಟಿಸ್ತಕ್ಕಂಥ ಭ್ರಮೆಗಳು, ವೈಚಾರಿಕತೆ ಮಾಡ್ತಕ್ಕಂತಹ ಅನುಕೂಲಗಳು ಮತ್ತು ಅಪಾಯಗಳು ಎಲ್ಲದರ ಮೇಲೂ ಮಾಡ್ತಾ ಕಾಮೆಂಟರಿ ಥರ ಇದೆ.
ಈ ಥರದ ಗಟ್ಟಿಯಲ್ಲದ ಟೀಕೆ ಇದೆಯಲ್ಲ, ಏರುದನಿಯಲ್ಲದ ಮೆಲುದನಿಯಲ್ಲದ ಆದರೂ ಪ್ರಬಲವಾದ ಟೀಕೆ ಇದೆಯಲ್ಲ, ತನ್ನ ಸುತ್ತನ್ನ ಮೀರಲಾಗದ, ಅಂದರೆ ವೈದೇಹಿಯವರ ವೈಚಾರಿಕತೆ ಸ್ವರೂಪದ ಬಗ್ಗೆ ಅವ್ರ ಲೇಖನಗಳು ಬರೆಯಲ್ಲ. ಅವರು ಒಂದು ಲೇಖನೂ ಅವ್ರು ಬರೆದಿದ್ದ ಮಟ್ಟಿಗೆ ಕಾಣಿದಂಗೆ, ಅಲ್ಲೋ ಇಲ್ಲೋ ಭಾಷಣಗಳು ಬಿಟ್ಬಿಟ್ರೆ. ಅವರ ಪ್ರಬಂಧಗಳು ಮಲ್ಲಿನಾಥನ ಧ್ಯಾನದಂಥ ಪ್ರಬಂಧ ಕೂಡ ಅನುಭವ, ಭಾವನೆ, ಸೃಜನಶೀಲತೆ ಎಲ್ಲದರ ಸಂಯೋಜನೆಯೇ ಹೊರತು ವಿಚಾರಗಳ ಮಂಡನೆ ಖಂಡಿತ ಆಗಿರೋದಿಲ್ಲ. ವಿಚಾರಗಳ ಮಂಡನೆಯನ್ನೇ ಮಾಡ್ತಾ ಹೋದಾಗ ಇವ್ರು ಹೇಗೆ ಮಾಡ್ಬೋದು? ಆ ತಂಟೆಗೆ ಅವ್ರು ಹೋಗೇ ಇಲ್ಲವಾದ್ರಿಂದ ಆ ಪ್ರಶ್ನೆ ನಮಗೆ ಅಪ್ರಸ್ತುತವಾಗ್ತಾ ಹೋಗುತ್ತೆ. ಒಬ್ಬ ಲೇಖಕ ಅಥವಾ ಲೇಖಕಿ ತನ್ನ ಬರವಣಿಗೆಯ ಮೂಲಕ ಕಟ್ಟಿಕೊಡುವ ಒಂದು ಲೋಕ ಇದೆಯಲ್ಲ, ಆ ಲೋಕ ಆಕೆಯ ವೈಚಾರಿಕತೆಯನ್ನು ಮೀರೋದು ಹೇಗೆ, ಮೀರಿದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದನ್ನು ಹಲವಾರು ಲೇಖಕರ ವಿಚಾರದಲ್ಲಿ ಕೇಳ್ಕೋಬಹುದು. ವೈದೇಹಿಯವರ ಬಗ್ಗೆ ಕೂಡ ಖಂಡಿತವಾಗಿ ಕೇಳ್ಕೋಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ವೈದೇಹಿ ಇನ್ನೊಂದು ಅವ್ರ ಕತೆಗಳ ಹಾಗೇ ಕವಿತೆ ಬರೆದಿದ್ದಾರೆ. ಈ ಕವಿತೆಗಳ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಕತೆ ಬರೆದವರು ಕತೆಗಾರರು, ಕಾದಂಬರಿ ಬರೆದವರು ಕಾದಂಬರಿಕಾರರು. ಬೇರೆದಲ್ಲಿ ಏನು ಮೊಗಳಿ ಗಣೇಶ ಅವರ ಕವನಗಳನ್ನ ಹೇಗೆ ನಿರ್ಲಕ್ಷ್ಯ ಮಾಡಿದ್ವೋ, ವೈದೇಹಿಯವರ ಕವನಗಳನ್ನ ಇಲ್ಲ. ಆದರೆ ಅವ್ರು ನನಗನ್ಸುತ್ತೆ, ನಾನು ಕವನಗಳನ್ನ ಓದಿದ್ದೀನಿ, ಅವುಗಳ ಬಗ್ಗೆ ಬರೆದಿದ್ದೀನಿ. ಆ ಕವನಗಳಲ್ಲಿ ಅವರು ಕಟ್ಟಿಕೊಡುವ ಲೋಕಕ್ಕೂ ಹಾಗೆಯೇ ಕತೆಗಳಲ್ಲಿ ಕಟ್ಟಿಕೊಡುವ ಲೋಕಕ್ಕೂ ಒಂದು ಬಗೆಯ ಪರಸ್ಪರ ಪೂರಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾಂಪ್ಲಿಮೆಂಟಾರಿಟಿ ಇದೆ. ಅದು ಎಂಥ ಲಂಕೇಶರಂಥ ಲೇಖಕರಲ್ಲಿ ಅಕ್ಕನನ್ನೋ ಹೆಣ್ಣನ್ನೋ ಕಾಣ್ತಕ್ಕಂಥ ಗುಣ, ಕಾರಂತರಂಥ ಲೇಖಕರು ಮನೆಗೆ ಬಂದಾಗ ಸಿಂಹನ ಮನೆ ಬಂದು ಕೂತಿದೆ ಅಂತ ಸಂಭ್ರಮಿಸ್ತಕ್ಕಂಥ ಗುಣ, ಈ ಒಳಗೊಳ್ಳುವ ಗುಣ ಇದೆಯಲ್ಲ, ಇದು ವೈದೇಹಿಯವರ ಬರವಣಿಗೆಯ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗೆ ಹಲವು ಕಾಲದಿಂದ ಹಲವು ಬಗೆಯಲ್ಲಿ ಬರಿತಾ ಬಂದಿರತಕ್ಕಂಥ ಈ ಲೇಖಕಿ ಅನುವಾದಗಳನ್ನು ಮಾಡಿದ್ದಾರೆ. ಮತ್ತು ಮಕ್ಕಳ ಬರವಣಿಗೆ, ಮಕ್ಕಳ ಬಗ್ಗೆ ಮಾತಾಡ್ತಾನೆ ಮಕ್ಕಳ ಬರವಣಿಗೆ ಮಾಡ್ತಾರೆ ಅವರು. ಕೆಲವು ನಾಟಕಗಳನ್ನು ಮಕ್ಕಳಿಗಾಗಿ ಬರೆದಿದ್ದಾರೆ. ಹಾಗೆ ಒಂದೇ ಒಂದು ಕಾದಂಬರಿ ಕೂಡ ಬರೆದಿದ್ದಾರೆ. ಇವೆಲ್ಲವನ್ನು ಮಾಡ್ತಾಯಿದ್ರು ಕೂಡ. ಹಾಗೆಯೇ ಅವರು ಬಿ ವಿ ಕಾರಂತರು ಶುರು ಮಾಡಿಕೊಂಡು ಕೋಲ ಕಾರಂತರು ಸೇರಿದಾಗೆ, ಸೇಡಿಯಾಪ ಅವರು ಸೇರಿದಾಗೆ ಅನೇಕ ತನ್ನ ಕಾಲದ ತನಗಿಂತ ಹಿರಿಯರಾದ ಲೇಖಕಿಯರ ಜೀವನದ ಮರು ನಿರ್ಮಾಣ ಮಾಡಿಕೊಟ್ಟಿದ್ದಾರಲ್ಲ, ಈ ಕೆಲಸ ಕೂಡ ಅಷ್ಟೇ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗೆ ವೈದೇಹಿ ತನ್ನ ಹಾದಿ ಇದೆಯಲ್ಲ, ಇದು ಸೃಜನಶೀಲತೆಯ ಕಥೆಗಾರ್ತಿಯ ಹಾದಿ ಅಂತ ಆರಿಸ್ಕೊಂಡು ಆ ಕಡೆ ಈ ಕಡೆ ಹೋಗದೆ, ವಾಗ್ಮಿತೆಗೆ ಮರೆ ಹೋಗದೆ, ತನ್ನವರ, ತನ್ನ ಕಾಲದ, ಕಳೆದ ಕಾಲದ, ಬರುವ ಕಾಲದ ಧ್ವನಿಯಾಗೋದಕ್ಕೆ ಪ್ರಯತ್ನ ಪಟ್ಟರಲ್ಲ, ಇದು ನನ್ನ ಕಾಲದ ಬಹಳ ಮಹತ್ವದ ಸೃಜನಶೀಲ ಪ್ರಯತ್ನಗಳಲ್ಲಿ ಒಂದು ಅಂತ ನಾನು ತಿಳಿದಿದ್ದೀನಿ. ಅದು ಅವರ ಕಥೆಗಳನ್ನು ಓದುವುದಕ್ಕೆ ಬಹಳ ಮಹತ್ವದ ಕಾರಣ.